ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅನು ಕ್ರಿಯೇಷನ್ಸ್. ನೀವೆಲ್ಲರೂ ಸೂಪರ್ ಡೂಪರ್ ಆಗಿದ್ದೀರಾ ಅಂತ ಹೇಳಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ, ಆರೋಗ್ಯವಾಗಿ. ಸೊ ದೇವರಲ್ಲಿ ಎಲ್ರಿಗೂ ಒಳ್ಳೆ ಆರೋಗ್ಯ ಕೊಟ್ಟು ಕಾಪಾಡು ಅಂತ ಕೇಳ್ಕೊಳೋದು ಬಿಟ್ಟು ಬೇರೆ ಏನು ಕೇಳೋಕ್ಕಾಗಲ್ಲ ಈ ಒಂದು ಜನರೇಷನ್, ಈ ಒಂದು ಯುಗದಲ್ಲಿ. ಬಿಕಾಸ್ ಆರೋಗ್ಯವೇ ಭಾಗ್ಯ ಅನ್ನೋ ಥರ ಎಷ್ಟೇ ದುಡ್ಡಿದ್ರೂ ಆರೋಗ್ಯ ಮುಂದೆ ಏನು ಬರಲ್ಲ ಅಂತ ಅಂಬಾನಿ ಅವ್ರದ್ದು ಎಕ್ಸಾಂಪಲ್ ನಮಗೆ ಗೊತ್ತೇ ಇದೆ. ಸೊ ಮಾರ್ನಿಂಗ್ ಎದ್ದು ದೇವರಿಗೆ ನಮಸ್ಕಾರ ಮಾಡಿ ಕೆಳಗಡೆ ಬರೋಷ್ಟರಲ್ಲಿ ಅಮ್ಮ ಟಿಫನ್ ರೆಡಿ ಮಾಡ್ತಾಯಿದ್ರು. ಸೊ ತುಂಬ ದಿವಸ ಆದಮೇಲೆ ನನಗೆ ಚಪಾತಿ ಮಾಡಿಕೊಟ್ಟಿದ್ರು. ಬಿಕಾಸ್ ನಿಮಗೆ ಗೊತ್ತೇ ಇರುತ್ತೆ, ಪಾಪುಗೆ ಇನಿಷಿಯಲ್ ಡೇಸಲ್ಲಿ ಚಪಾತಿ ಆಗಿರ್ಬೋದು, ಮುದ್ದೆ ಆಗಿರ್ಬೋದು ಇದೆಲ್ಲ ಕೊಡೋದಿಲ್ಲ. ಬಿಕಾಸ್ ಅಂದರೆ ನನಗೆ ಬಿಕಾಸ್ ಯಾಕೆಂದರೆ ಪಾಪುಗೆ ಡೈಜೆಸ್ಟ್ ಮಾಡ್ಕೊಳೋಕ್ಕೆ ಆಗೋದಿಲ್ಲ ಅಂತ ಹೇಳೋ ಕಾರಣಕ್ಕೆ ಕೊಡೋದಿಲ್ಲ. ಇವಾಗ ಅವಳಿಗೆ ಆಲ್ಮೋಸ್ಟ್ 2.5 ಕಂಪ್ಲೀಟ್ 3 ಮಂತ್ಸ್ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಇನ್ನೂ ಕಂಪ್ಲೀಟ್ ಆಗಲಿಲ್ಲ, ಬಟ್ 2.5 ಮಂತ್ಸಲ್ಲಿದೆ. ಇವಾಗ ಪರವಾಗಿಲ್ಲ, ಸ್ವಲ್ಪ ಡೈಜೆಷನ್ ಚೆನ್ನಾಗಿ ಮಾಡ್ಕೊತಾಳೆ, ಅವಳಿಗೆ ಏನು ಪ್ರಾಬ್ಲಮ್ ಆಗ್ತಿಲ್ಲ. ನಾನು ಒಂದ್ಸತಿ ಟ್ರೈಲ್ ಮಾಡಿ ನೋಡಿದೆ. ಸೊ ಹಂಗಾಗಿ ಅಮ್ಮ ಹತ್ರ ತುಂಬ ದಿವಸ ಆಗಿತ್ತು ಪನ್ನೀರು ಎಲ್ಲ ತಿಂದು ಪನ್ನೀರ್ ಟಿಕ್ಕಾ ಮಾಡಿಸ್ಕೊಂಡು ಚಪಾತಿ ಮಾಡಿಕೊಂಡೆ. ನನಗೆ ಚಪಾತಿ ಅಂದರೆ ಫೇವ್ರೆಟ್, ಒಂದು ಕೈಂಡ್ ಆಫ್ ಫೇವ್ರೆಟ್ ಫುಡ್ ಅಂತ ಹೇಳ್ಬೋದು. ಅದಾದಮೇಲೆ ತುಂಬ ದಿವಸದ ನಂತರ ಶಾಪಿಂಗ್ ಹೋಗಿದ್ವಿ. ಯಪ್ಪ, ನನಗಂತೂ ಒಂದು ಒಳ್ಳೆ ಮೈಂಡ್ ರಿಫ್ರೆಶ್ಮೆಂಟ್ ಆಯಿತು ಅಂತ ಹೇಳ್ಬೋದು. ಬಿಕಾಸ್ ಆಲ್ಮೋಸ್ಟ್ ನಿಯರ್ಲಿ 3 ಮಂತ್ಸಿಂದ ಎಲ್ಲೂ ಹೊರಗಡೆ ಹೋಗಿರಲಿಲ್ಲ. ಸೊ ಮನೇಲೇ ಇದ್ದೆ. ಅಮ್ಮನೂ ಎಲ್ಲೋ ಹೊರಗಡೆ ಹೋಗ್ಬೋದು ಬೇಡ, ಇನ್ನು ಇವಾಗ ಸ್ವಲ್ಪ ಬೇರೆ ಕ್ಲೈಮೇಟು, ನೀವು 3 to 4 ಡೇಸಿಂದ ನೋಡಿದ್ರೆ ಕ್ಲೈಮೇಟ್ ಸಿಕ್ಕಾಪಟ್ಟೆ ಮಳೆ ಚಳಿ ಆ ಥರ ಇತ್ತು. ಈಗೀಗ ಸ್ವಲ್ಪ ಸೂರ್ಯ ಬರ್ತಾ ಇದ್ದಾರೆ ಹೊರಗಡೆ. ಹಾಗಾಗಿ ಸ್ವಲ್ಪ ಫುಲ್ ಪ್ಯಾಕಪ್ ಆಗಿ ಎಲ್ಲ ನಾನು ಹೊರಗಡೆ ಹೋಗಿದ್ದೆ. ಸ್ವಲ್ಪ ಏನೋ ಒಂದು ಮನೆಗೆ ಗ್ರಾಸರೀಸ್ ತರೋದಿತ್ತು. ಆ್ಯಕ್ಚುಲಿ ನಾವು 2 ಹತ್ರ ಹೋಗಿ, ಅಂದರೆ 2 ಶಾಪಲ್ಲಿ, ಒಂದು ನಮ್ಮ ಮನೆ ಹತ್ರ ನಿಯರ್ ಬೈ ಇರೋದು ಜಿಮಾರ್ಟ್ ಅಂತ ಒಂದಾಗಿದೆ, ಆಮೇಲೆ ಹೈಲೈಟ್ ಮಾರ್ಕೆಟ್ ಅಂತ ಒಂದಿದೆ. ಸೊ ನಂಗೆ ಸ್ವಲ್ಪ ಗ್ರಾಸರಿ ಐಟಮ್ಸು, ಆಮೇಲೆ ನನಗೆ ಸ್ವಲ್ಪ ಸ್ಟೇಷನರಿ ಐಟಮ್ಸ್ ಬೇಕಿತ್ತು. ಯಾಕೆ ಏನು ಅಂತ ನೆಕ್ಸ್ಟ್ ಕಮಿಂಗ್ ವ್ಲಾಗಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅದೇ ಅಮ್ಮ ಜೊತೆ ಹೇಳ್ತಿದ್ದೆ. ಅದೆಲ್ಲ ಮುಗಿಸ್ಕೊಂಡು ಬಂದು ಶಾಪಿಂಗ್ ನೋಡೋಷ್ಟರಲ್ಲಿ ಬಿಲ್ ಮಾತ್ರ ಅಷ್ಟು ಉದ್ದ ಹೋಗಿರುತ್ತೆ. ಐ ಮೀನ್ ಒಂದಷ್ಟು ಖರ್ಚಾಗಿರುತ್ತೆ ಬಿಲ್ ನೋಡೋಷ್ಟರಲ್ಲಿ. ಬಟ್ ಬ್ಯಾಗಲ್ಲಿ ಐಟಮ್ಸ್ ನೋಡಿದ್ರೆ ಒಂದು 4 ಐಟಮ್ ಇರಲ್ಲಮ್ಮ, ಎಷ್ಟು ಅಮೌಂಟ್ ಸ್ಪೆಂಡ್ ಮಾಡಿರ್ತೀವಿ, ಮನೇಲಿ ಬಂದು ನೋಡೋದಕ್ಕೆ ಇಷ್ಟೇನೋ ಐಟಮ್ಸು ಅಂತ ಅನ್ನೋ ಥರ ಫೀಲ್ ಆಗಿಬಿಡುತ್ತೆ. ನಮ್ಮ ಅಮ್ಮಗೆ ಅದನ್ನೇ ಹೇಳ್ತಾ ಇದ್ದೆ, ಅಮ್ಮ ಬರೋ ದುಡ್ಡೆಲ್ಲ ಉಜ್ಕೊಂಡು ಬಂದಿದ್ದೀವಿ, ಇಷ್ಟೇ ಐಟಮ್ಸ್ ಆಗಿರೋದು ನೋಡು ಅಂತ ತೋರಿಸ್ತಾ ಇದ್ದೆ. ಸ್ವಲ್ಪ ಮನೆಗೆ ನಮ್ಮ ಮಮ್ಮಿಗೆ ಗ್ರಾಸರೀಸ್ ಐಟಮ್ಸ್ ಬೇಕಾಗಿತ್ತಂತೆ, ಅದೆಲ್ಲ ಹೇಳ್ತಾಯಿದ್ರು. ಸೊ ಹಿಂಗೆ ಟ್ರೈ ಮಾಡೋಣ ಅಂತ ಮಮ್ಮಿಗೆ ಸ್ವಲ್ಪ ಹಿಂಗಂದರೆ ಇಷ್ಟ ಅಂತೆ, ಯೂಸ್ ಮಾಡ್ತಾ ಇರಲಿಲ್ಲ ಆ್ಯಕ್ಚುಲಿ. ಸೊ ತೊಗೊಬನ್ನಿ ಅಂತ ಹೇಳಿದ್ರು, ತುಂಬ ದಿವಸ ಆದಮೇಲೆ ತೊಗೊಬಂದಿದ್ರು. ಹಾಗೆ ಅದು ಬೆಳೆ ರೇಟ್ ಎಲ್ಲ ಹೇಳ್ತಾಯಿದ್ರು, ಸಿಕ್ಕಾಪಟ್ಟೆ ಹೈ ಆಗಿಬಿಟ್ಟಿದೆ ಎಲ್ಲನೂ. ತೊಗರಿ ಬೇಳೆ ಅಂತ ಅನಿಸುತ್ತೆ, ಅದೇ ಬೇಳೆ ಸಾಂಬಾರ್ಗೆ ಹಾಕೋ ಬೇಳೆ, ಆ ಬೇಳೆನೇ kg 180-190 ಆಗಿತ್ತು. ಹಂಗಾಗಿನೇ ಶಾಕ್ ಆಗೋಯ್ತು. ನಮ್ಮ ಅಮ್ಮ ಅದನ್ನೇ ಹೇಳ್ತಾಯಿದ್ರು, ನಾವೆಲ್ಲ ಅಡುಗೆ ಮಾಡಬೇಕಾದ್ರೆ ಅವಾಗ ತರಿಸ್ತಾಯಿದ್ದು, ನೀವು ಚಿಕ್ಕ ಹುಡುಗರಲ್ಲಿ ನಾವು ತೊಗೊಬರ್ತಾಯಿದ್ದು ಒಂದು 50 ರೂಪೀಸ್ಗೇನೋ 1 kg 60 ಎಷ್ಟೋ ಕೊಡ್ತಾಯಿದ್ದೆ, ಅಷ್ಟೇ ನಾನು ತರ್ತಾಯಿದ್ದು. ಇವಾಗ ಏನು, ಆವಾಗ ಒಂದು 100 ರೂಪಾಯಿ ಎತ್ಕೊಂಡು ಒಂದು ದೊಡ್ಡ ಬ್ಯಾಗ್ ಎತ್ಕೊಂಡ್ರೆ ಬ್ಯಾಗ್ ತುಂಬ ಐಟಮ್ ಬರೋದು. ಇವಾಗ 5,000 ಎತ್ಕೊಂಡು ಹೋಗಿ ನೀನು ಚಿಕ್ಕ ಬ್ಯಾಗ್ ಎತ್ಕೊಂಡ್ರೆ ಚಿಕ್ಕ ಬ್ಯಾಗು ತುಂಬಲ್ಲ ಅಂತ ಕಿಂಡಲ್ ಮಾಡ್ತಾಯಿದ್ರು ಅಮ್ಮ. ಸೊ ಬೇಳೆ ಐಟಮ್ಸ್ ಎಲ್ಲ ಅದನ್ನೆಲ್ಲ ನೋಡಿಸ್ತಾ ಇದ್ದೆ. ಇದು ಇಷ್ಟು ತಂದಿದ್ದೀವಿ, ಈ ಥರ ತಂದಿದ್ದೀವಿ. ನಾನು ಅಷ್ಟೇ ಇಬ್ಬರೇ ಹೋಗಿದ್ದಿದ್ದು, ಅಮ್ಮ ಬಂದಿರಲಿಲ್ಲ. ಹಾಗಾಗಿ ಅಮ್ಮಗೆ ತೋರಿಸ್ತಾ ಇದ್ದೆ, ನೋಡಮ್ಮ ಇದು ಈ ಥರ ಇದೆ, ಇದು ಹಿಂಗಿದೆ. ಆಮೇಲೆ ನನಗೆ ಹೇಳಿದ್ನಲ್ಲ ಆಗಲೇ ಸ್ಟೇಷನರಿ ಐಟಮ್ಸ್ ಸ್ವಲ್ಪ ಬೇಕಾಗಿತ್ತು. ಸ್ಟೇಷನರಿ ಥಿಂಗ್ಸ್ ಎಲ್ಲ ಪರ್ಚೇಸ್ ಮಾಡಿದಾಗ ನನಗೆ ಅನಿಸಿದ್ದು ಒಂದೇ, ನಾವು ಸ್ಕೂಲ್ಗೆ ಹೋಗಬೇಕಾದ್ರೆ ನನ್ನ ಸ್ಕೂಲ್ ಟೈಮಿಂಗ್ಸಲ್ಲೆಲ್ಲ ಎಷ್ಟು ಈ ಥರ ಐಟಮ್ಸನ್ನ ನಾವು ಯೂಸ್ ಮಾಡೇ ಇರಲಿಲ್ಲ. ಬಿಕಾಸ್ ನಮ್ಗೆ ಯಾವಾಗೆಲ್ಲ ಗೊತ್ತಿದ್ದು ಬರೀ ಪೆನ್ನು, ಪೆನ್ಸಿಲು, ಸ್ಕೇಲು, ಎರೇಸರು, ಈ ಪ್ರೊಡಕ್ಟ್ರು, ಕಂಪೋಸು ಅವೆಲ್ಲ ಒಂದು ನಾರ್ಮಲ್ ಅದ, ಎಲ್ಲರಿಗೂ ಗೊತ್ತಿತ್ತು. ಸೊ ಇಷ್ಟು ಥಿಂಗ್ಸ್ ಅಷ್ಟೇ ಇತ್ತು. ಇವಾಗಿನ ಮಕ್ಕಳಿಗೆ ಎಷ್ಟೆಷ್ಟೋ ವೆರೈಟಿ ಬಂದ್ಬಿಟ್ಟಿದೆ. ಅದು ಏನೇನೋ ಶೀಟ್ಸ್ ಅಂತೆ, ಅದು ಏನೇನೇನೋ ಬಂದ್ಬಿಟ್ಟಿದೆ, ಏನೇನೋ ಪೆನ್ಸ್ ಹೇಳಿ ಕಲರ್ ಪೆನ್ ಅಂತೆ. ನಮಗೆ ಗೊತ್ತಿಲ್ಲ. ನನ್ನ ತಂಗಿ ಅಪೇಕ್ಷೆ ಇದ್ದಾಳೆ, ಈಗ 10th ಆ್ಯಕ್ಚುಲಿ. ಅವಳು ಯೂಸ್ ಮಾಡೋ ಪ್ರಾಜೆಕ್ಟ್ ಶೀಟ್ಸ್ ಅಂತೂ ಎಷ್ಟೆಷ್ಟು ಯೂಸ್ ಮಾಡ್ತಾಳೆ ಅಂದರೆ ವೆರೈಟಿ ಆಗಿ ಯೂಸ್ ಮಾಡ್ತಾಳೆ. ನಾನು 10th ಇದ್ದಷ್ಟು ಈಗಲೂ ಅಷ್ಟು ಯೂಸ್ ಮಾಡಿಲ್ಲ ಅಂತ ಹೇಳ್ತಾ ಇರ್ತೀನಿ. ಅಷ್ಟೇ ಹತ್ರ ಅದನ್ನೇ ಹೇಳ್ತೇನೆ. ಇನ್ನು ನಮ್ಮ ಪಾಪು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇನ್ನೇನು ಥಿಂಗ್ಸ್ ಬರುತ್ತೋ, ನಾನು ಇನ್ನೇನು ಕೊಡಿಸ್ಬೇಕು ಅಂತ ಹೇಳ್ತಾ ಇದ್ದೆ. ಸ್ಲಿಪ್ಪರ್ ಟಂಬ್ಲರ್, ಒಂದು ನೀಟಾಗಿ ಪ್ಯಾಕ್ ಮಾಡಿಕೊಟ್ಟವನು ಪಾಪ. ಸೊ ನಂಗೆ ಈ ಥರ ಸಿಪ್ಪರ್ಸ್ ಅಂದರೆ ಸಿಕ್ಕಾಪಟ್ಟೆ ಒಂಥರ ಕ್ರೇಜ್. ಫಸ್ಟಿಂದ ಫಾಲೋ ಮಾಡಿದ್ರೆ ಗೊತ್ತಿರುತ್ತೆ ನಿಮಗೆ ಎಷ್ಟು ಥರ ಸಿಪ್ಪರ್ಸ್ ಇಟ್ಟಿದ್ದು ಮನೇಲಿ ಅಂತ. ಸೊ ಇಷ್ಟೆಲ್ಲ ಪರ್ಚೇಸ್ ಮಾಡ್ತೀವಿ. ಮನೆಗೆ ಸ್ವಲ್ಪ ಗ್ರಾಸರೀಸ್ ಬೇಕಾಗಿತ್ತು, ಗ್ರಾಸರೀಸ್ ತೊಗೊಂಡು. ಹಾಗೆ ಇದು ಬಂದು ಪಾಪುಗೆ ಸೋಪು, ಕ್ರೀಮ್ ಅದೆಲ್ಲ ಹಾಕೋಣಕ್ಕೆ. ಸಾರಿ, ಅದೇ ಕ್ರೀಮು, ಲೋಷನ್ ಪೌಡ್ರು ಎಲ್ಲ ಹಾಕೋಣಕ್ಕೆ. ಸೆಂಟ್ ಹಾಕಲ್ಲ, ಪಾಪು ಹಾಕಿಲ್ಲ ಅವಳಿಗೆ. ಪಾಪುಗೆ ಸ್ವೆಟರ್ ತೊಗೊಂಡೆ, ಚಿಕ್ಕದಾಗಿ ಪುಟ್ಟದಾಗಿ, ಎಷ್ಟು ಕ್ಯೂಟಾಗಿದೆ ನೋಡಿ, ವಿತ್ ಪ್ಯಾಂಟ್. ಹಾಗೆ ಇದೊಂದು ಬೌಲು, ಪಾಪುನ ಕುಳ್ಸೋಕ್ಕೆ, ಪಾಪುನಿಗೆ ಸ್ನಾನ ಮಾಡ್ಸೋಕ್ಕೆ ಅಂತಲ್ಲ. ಸೊ ಚಪಾತಿ ಇಟ್ಟು ನಾದ್ಕೊಳಕ್ಕೆ, ಏನಾದರೂ ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಇದೊಂದು ಬೌಲ್ ತಗೊಂಡು. ಸೊ ಇವಾಗ ಇಷ್ಟ ಆಗಿತ್ತು ಇವತ್ತಿನ ಶಾಪಿಂಗ್.
ಸೊ ಹಾಗೆ ಒಂದು ಸ್ವಲ್ಪ ಸೂಪ್, ನನಗೆ ಸೂಪ್ಸ್ ಕುಡಿಯೋಕ್ಕೆ ಇವಾಗ ಕ್ಲೈಮೇಟ್ ಸ್ವಲ್ಪ ಫುಲ್ ಚಿಲ್ಲಿ ಆಗಿದೆಯಲ್ಲ, ಸೊ ಸೂಪ್ ಕುಡಿಯೋಕ್ಕೆ ಒಂದೆರಡು ಸೂಪ್ ಪ್ಯಾಕೆಟ್ ತೊಗೊಂಡೆ. ವೆಜಿಟೇಬಲ್ ಸೂಪ್ ಇದು ಬಂದು ಹಾಟ್ ಆ್ಯಂಡ್ ಸ್ಪೈಸಿ ಸೂಪ್ ಇದು. ಅಶಿತಾಗೆ ಒಂದೆರಡು ಪಾಪ್ಕಾರ್ನ್ ಬೇಕಾಗಿತ್ತು, ಪಾಪ್ಕಾರ್ನ್ ತೊಗೊಂಡವರು. ಸೊ ಗೈಸ್, ನೀವು ಈ ಥರ ನಿಮ್ಮ ಮನೆ ಹತ್ರ ಏನಾದರೂ ಜಿಮಾರ್ಟ್ ಹತ್ರ ಏನಾದರೂ ಐ ಮೀನ್ ಜಿಮಾರ್ಟು ಆ ಥರ ಏನಾದರೂ ಸಿಕ್ತಾಗೋದಾಗ ಸೊ ಈ ಥರ ಬ್ರಷ್ ಇದ್ರೆ ತಗೊಳ್ಳಿ, ಇದು ಗೋಡೆ ಎಲ್ಲ ಒರ್ಸೋಕ್ಕೆ ಚೆನ್ನಾಗಿರುತ್ತೆ. ಸೊ ಈ ಥರ ಇಟ್ಕೊಂಡು ಬಾತ್ರೂಮ್ ಟೈಲ್ಸ್ ಆಗಿರ್ಬೋದು, ಅಡುಗೆ ಮನೆ ಟೈಲ್ಸ್ ಆಗಿರ್ಬೋದು, ಈ ಥರ ಸ್ವಲ್ಪ ಶಾಂಪು ಹಾಕೊಂಡು ಒರೆಸ್ಕೊಂಡ್ರೆ ಚೆನ್ನಾಗಾಗುತ್ತೆ ಈ ಥರ ಬ್ರಷು. ಹಾಗೆ ಗ್ಲೌಸ್ ತೊಗೊಂಡೆ, ನನಗೆ ಕೈಗೆ ಫುಲ್ ಬೆಚ್ಚಗಿರಲಿ ಅಂದ್ಬಿಟ್ಟು. ಟೊಪ್ಪಿ ಮ್ಯಾಚಿಂಗ್. ಸೊ ಈ ವ್ಲಾಗ್ ನಾನು ಆ್ಯಕ್ಚುಲಿ ಶೂಟ್ ಮಾಡಿರೋದು ಬಂದು ಅವಾಗ ಸ್ವಲ್ಪ ಚಳಿ ಥರ ಕ್ಲೈಮೇಟ್ ಇತ್ತಲ್ಲ, ಹಾಗೆ ಒಂದು 3 ಡೇಸ್ ಬ್ಯಾಕು ಆಗ ಶೂಟ್ ಮಾಡಿರೋದು ಇದು. ಸೊ ಈ ಸ್ನ್ಯಾಕ್ ಬಗ್ಗೆ ನಿಮ್ಗೆ ಗೊತ್ತಿದ್ರೆ ರಾಗಿ ತೆನೆಯಲ್ಲಿ ಮಾಡ್ತಾಯಿದ್ರು ನಮ್ಗೆ ಆವಾಗ ಚಿಕ್ಕ ಹುಡುಗರಲ್ಲಿ ನಮ್ಮ ಮಮ್ಮಿ ಮಾಡ್ಕೊಡ್ತಾರೆ. ರಾಗಿ ತೆನೆ ಏನು ಬರುತ್ತೆ ಆ ತೆನೆ ನೀಟಾಗಿ ಸುಟ್ಬಿಟ್ಟು ಅದಕ್ಕೆ ಸ್ವಲ್ಪ ಸಕ್ಕರೆ ಆಮೇಲೆ ಅಕ್ಕಿ ಸ್ವಲ್ಪ ಹುರಿದ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ತಿಂತಾಯಿದ್ರೆ ಸೊ ತುಂಬಾ ಚೆನ್ನಾಗಿರುತ್ತೆ. ಒಂಥರ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಚಳಿ ಆಯ್ತಲ್ಲ ಅಂತ ಹೇಳಿದ್ನಲ್ಲ, ಸೊ ಅವಾಗ ಮಾಡಿಕೊಟ್ಟಿದ್ರು. ಹಾಗಾಗಿ ನಿಮ್ಗೆ ಯಾರಿಗಾದ್ರೂ ಈ ಸ್ನ್ಯಾಕ್ ಫೇವ್ರೇಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ಅದೇ ರೀತಿಯೇ ನಾನು ಹಂಗೆ ವ್ಲಾಗ್ ಮಾಡ್ತಿದ್ನಲ್ಲ, ಒಂದು ಪಾರ್ಸೆಲ್ ಬಂದಿತ್ತು, ಓಪನ್ ಮಾಡೋಣ ಅಂತ ಓಪನ್ ಮಾಡ್ತಿದ್ದೆ. ಜಾಸ್ತಿ ನಾನು ಏನಾದರೂ ಅಮೆಝಾನ್ ಇಲ್ಲ ಫ್ಲಿಪ್ಕಾರ್ಟ್ ಇಲ್ಲ ಮೀಶೋ ಈ ಥರದಲ್ಲೇ ಜಾಸ್ತಿ ಬೈ ಮಾಡೋದು. ಬಿಕಾಸ್ ಏನಾದರೂ ಎಲೆಕ್ಟ್ರಿಕ್ ಐಟಮ್ಸ್ ಅಂದರೆ ಫ್ಲಿಪ್ಕಾರ್ಟ್ ಇಲ್ಲ ಅಮೆಝಾನು, ಇಲ್ಲ ಇನ್ ಕೇಸ್ ಏನಾದರೂ ಬೇರೆ ಬ್ಯೂಟಿ ಪ್ರಾಡಕ್ಟ್ಸ್ ಅದೆಲ್ಲ ಇದ್ರೂ ಫ್ಲಿಪ್ಕಾರ್ಟಲ್ಲೇ ಬೈ ಮಾಡ್ತಿದ್ದು. ಸೊ ರೀಸೆಂಟಾಗಿ ಇದು ನೈಕಾದಲ್ಲಿ ಹೊಸದಾಗಿ ಫಸ್ಟ್ ಟೈಮ್ ಆರ್ಡರ್ ಮಾಡಿದ್ದಿತ್ತು ನಾನು. ಬಟ್ ನನಗೆ ಫಸ್ಟ್ ಟೈಮ್ ಏನು ಗೊತ್ತಾಗಿದೆ ಅಂದರೆ ಆಫರ್ಸ್ ಸಕ್ಕದಾಗಿ ಕೊಟ್ಟಿದ್ರು ಇದು ನೈಕಾದಲ್ಲಿ ಅಂತ ಗೊತ್ತಾಗಿದ್ದು. ಬಿಕಾಸ್ ನಾನು ಟೋಟಲ್ ಆರ್ಡರ್ ಅದು ಆ್ಯಕ್ಚುಲಿ ನಮಗೇನಂದರೆ ಗಿಫ್ಟ್ ಕಾರ್ಡ್ ಇತ್ತು. ನೈಕಾದ ಗಿಫ್ಟ್ ಕಾರ್ಡ್ ಅಲ್ಲ ಅದು, ನಾನು ಬೇರೆ ಕಡೆನೂ ಪರ್ಚೇಸ್ ಮಾಡ್ಬೋದಾಗಿತ್ತು. ಯಾವ ಥರ ಇದೆ ಅಂದರೆ ಹರ್ಷಿತಾಗೆ 1 year ಆಯಿತು, ಜಾಬ್ ಅವಳದು ಜಾಯ್ನ್ ಆಗಿ 1 year ಆಯಿತು. ಹಾಗಾಗಿ 1000 rupees ಗಿಫ್ಟ್ ಕಾರ್ಡ್ ಏನೋ ಕೊಟ್ಟಿದ್ದು, ಅವ್ರ ಆಫೀಸ್ ಕಡೆಯಿಂದ 1000 rupees ವೋಚರ್ ಥರ ಕೊಟ್ಟಿದ್ದು. ಸೊ 1 year ಆ್ಯನಿವರ್ಸರಿಗೆ ಅಂತ ಹೇಳಿ. ಸೊ ಹಂಗೆ ಮನೇಲಿ ಏನೇನು ಖಾಲಿ ಆಗಿತ್ತು ಅಂತ ನೋಡಿಕೊಂಡು ಆರ್ಡರ್ ಮಾಡೋಣ ಅಂತೇಳಿ ಆರ್ಡರ್ ಮಾಡಿದ್ರೆ. ಸೊ ನಾನು ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿರೋದು ಡಾಕ್ಟರ್ ಶೇಡ್ಸ್ ಅವ್ರದ್ದು ಸನ್ಸ್ಕ್ರೀನ್. ನಾನು ಯಾವಾಗಲೂ ನ್ಯೂಟ್ರಿಜನ್ ಅದು ಬರುತ್ತಲ್ಲ ಅದು, ಇಲ್ಲ ಅಂದರೆ ಯಾವಾಗಲೂ ರೇಟ್ ಡರ್ಮಾದು ಅದು 1-2 ಸತಿ ಯೂಸ್ ಮಾಡಿದ್ದೆ. ಸೊ ಅದು ಬಿಟ್ಟರೆ ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಸೊ ನಾನು ರಿವ್ಯೂಸ್ ಯಾವ ಥರ ಬರುತ್ತೆ ಅಂತ ನೋಡ್ಬಿಟ್ಟು ಚೆಕ್ ಮಾಡಿಬಿಟ್ಟು ಹೇಳ್ತೀನಿ. ಸೊ ಹಾಗೆ ಅಂಡರ್ ಆರ್ಮ್ ರೋಲನ್ನು ಇಬ್ಬರದು ಖಾಲಿ ಆಗಿತ್ತು, ಹಂಗಾಗಿ ಅದನ್ನು ಆರ್ಡರ್ ಮಾಡ್ಕೊಳ್ಳೋಣ ಅಂತೇಳಿ 2 ಅಂಡರ್ ಆರ್ಮ್ ರೋಲಾನು, 1 ಸನ್ಸ್ಕ್ರೀನು, ಹಾಗೆ 2 ಲಿಪ್ಸ್ಟಿಕ್ಸು. ಸೊ ಇದಿಷ್ಟಕ್ಕೂ ಸೇರಿ ಆಲ್ಮೋಸ್ಟ್ ನಮಗೆ 1200 ಅಷ್ಟೇ ಆಗಿದ್ದು. ಅದು ಯಾವ ಥರ ಅಂತಂದರೆ 1000 rupees ನೀವು ಅವಳದು ಗಿಫ್ಟ್ ಕಾರ್ಡು 1000 rupees ಬಂದಿದ್ದು, 1000 rupees ಆ್ಯಡ್ ಮಾಡಿ 1000 rupees ಪರ್ಚೇಸ್ ಮಾಡ್ತಾ ಇದ್ರೆ ಅಂದರೆ 200 rupees ನಿಮಗೆ ಎಕ್ಸ್ಟ್ರಾ ಅಂದರೆ ಕ್ಯಾಶ್ ಬ್ಯಾಕ್ ಥರ ಬರುತ್ತೆ. ಸೊ ಆ 200ಗೆ ಲಿಪ್ಸ್ಟಿಕ್ಸ್ನ ಆ್ಯಡ್ ಮಾಡೋಣ ಅಂತೇಳಿ ಈ ಶೇಡ್ನ ಮಾಡಿದ್ಲು. ಸೊ ಆ್ಯಕ್ಚುಲಿ ಅದು ಶೇಡ್ ಚೇಂಜ್ ಬಂದ್ಬಿಟ್ಟಿತ್ತು. ರಿಟರ್ನು ಇದೆ. ಇದು ನಿಮಗೆ ಫ್ಲಿಪ್ಕಾರ್ಟ್ ಅದೆಲ್ಲ ನೀವು ಮಾಡಿದ್ರೆ ಬ್ಯೂಟಿ ಪ್ರಾಡಕ್ಟ್ಸ್ ಅವೆಲ್ಲ ಮಾಡಿದ್ರೆ ನಿಮಗೆ ರಿಟರ್ನ್ ಇರಲ್ಲ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಹಾಗೆ. ಸೊ ಇದರಲ್ಲಿ ರಿಟರ್ನ್ ಸಹ ಇದೆ, ನಾನು ರಿಟರ್ನ್ ಹಾಕಿದ್ದೀನಿ. ಬೇರೆದು ಲಿಪ್ಸ್ಟಿಕ್ ಶೇಡ್ಸ್ ಬೇರೆದು ಮಾಡ್ಕೊಳ್ಬೇಕು. ಬಿಕಾಸ್ ಅದು ಅಷ್ಟು ಬೇರೆ ನಾವು ಕುಕ್ಕಿ ಮಾಡಿದ್ದು, ಅದು ಬೇರೆ ಶೇಡ್ ಬಂದಿದೆ. ಸೊ ತುಂಬ ಚೆನ್ನಾಗಿ ಆಫರ್ಸ್ ಕೊಟ್ಟಿದ್ರು. ಈವನ್ ಬೇರೆದ್ರಲ್ಲಿ ನಾನು ನೋಡ್ತಾ ಇರ್ತೀನಿ, ಅವಾಗ ಆಫರ್ ಆಗ್ತಾ ಇರ್ತಾರೆ. ಕೇಸ್ ಏನಾದರೂ ಬ್ಯೂಟಿ ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಬೇಕು, ಜಾಸ್ತಿ ಯೂಸ್ ಮಾಡ್ತೀರ ಅನ್ನೋದಾದರೆ ನೈಕಾದಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ಸೊ ನೈಟ್ ಮೇಡಮ್ ಅವ್ರಿಗೆ ಒಂದು 10-10:30 ಆಗೋ ತನಕ ನಿದ್ದೆ ಬರಲ್ಲ ಅವ್ರಿಗೆ. ಸೊ ಅಲ್ಲಿ ತನಕ ಅವಳು ಆಡ್ತಾ ಇರ್ತಾಳೆ, ಫುಲ್ ಜೋಶಲ್ಲಿ ಇರ್ತಾಳೆ. ನೈಟ್ ಮಲಗಬೇಕಾದ್ರೆ ಮಾರ್ನಿಂಗ್ ಎದ್ದ ತಕ್ಷಣ ಅವಳಿಗೆ ಒಂಥರ ಫುಲ್ ಜೋಶು. ಸೊ ಹಂಗಾಗಿ ಅವಳು ಆಡ್ತಾ ಇರ್ತಾಳೆ. ನಾನು ಇನ್ನೇನು ಮಾಡೋದು ಅವಾಗ ಅಂತೇಳಿ ನಾನು ಸ್ವಲ್ಪ ಬಿಗ್ ಬಾಸ್ ಅದು ಇದು TV ಏನಾದರೂ ಇಟ್ಕೊಂಡು ನೋಡ್ಕೊಂಡಿರ್ತೀನಿ. ಇಲ್ಲ ಏನಾದರೂ ಇನ್ ಕೇಸ್ ವಿಡಿಯೋ ಎಡಿಟ್ ಮಾಡೋದಿದ್ರೆ ಮಾಡ್ತಾ ಇರ್ತೀನಿ. ಸೊ ಫ್ರೀ ಟೈಮಲ್ಲಿ ಏನು ಮಾಡ್ಕೋಬೇಕು ಅದು ಮಾಡ್ಕೊತಾ ಇರ್ತೀನಿ. ಸೊ ನೈಟ್ ಮಲಗಬೇಕಾದ್ರೆ ಅವಳಿಗೆ ನಾನು ಡ್ರೆಸ್ ಚೇಂಜ್ ಮಾಡಿಸ್ಬಿಟ್ಟು ಮಲಗೋದು. ಬಿಕಾಸ್ ಮಾರ್ನಿಂಗಿಂದ ಒಂದೇ ಆ ಡ್ರೆಸ್ಸಲ್ಲಿ ಮಾರ್ನಿಂಗ್ ಒಂದು 10 ಇಲ್ಲ 9:30 10 ಹಂಗೆ ಸ್ನಾನ ಮಾಡಿಸ್ಬಿಟ್ಟು ಒಂದು ಡ್ರೆಸ್ ಹಾಕಿ ಮಲಗಿಸಿರ್ತೀನಿ. ನೈಟ್ ಮಾರ್ನಿಂಗಿಂದ ಅದು ಸೆಕೆಗೆಲ್ಲ ಒಂಥರ ಡ್ರೆಸ್ ಎಲ್ಲ ಅದೆಲ್ಲ ಒಂಥರ ಆಗಿರುತ್ತಲ್ವ. ಸೊ ಹಾಗಾಗಿ ನೀಟಾಗಿ ಬೇರೆದು ಫುಲ್ ಪ್ಯಾಕ್ ನೈಟ್ ಮಲಗಬೇಕಾದ್ರೆ ಇವಾಗಂತೂ ತುಂಬ ಕೊರೆ ಬೀಳುತ್ತೆ. ನೈಟ್ ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ಈ ಥರ ಮಲಗಿಸ್ಬಿಡ್ತೀನಿ. ಆವಾಗ ಅವಳು ಸ್ವಲ್ಪ ಬೆಚ್ಚಗಿರುತ್ತೆ. ಬೆಡ್ಶೀಟ್ ಅಂತೂ ಇಟ್ಕೊಳೋದೇ ಇಲ್ಲ, 2 ನಿಮಿಷ ಕಾಲಲ್ಲಿ ಒದ್ದೋದು ಬಿಸಾಕ್ತಾ ಇರ್ತಾಳೆ. ಸೊ ಹಂಗಾಗಿ ಸಾಯೊಬ್ರು ನೋಡಿ ಮಲ್ಕೊಂಡಿದ್ದಾರೆ. ಪಾಪು ಎಲ್ಲಿರ್ತಾಳೋ ಅವನು ಅಲ್ಲೇ ಇರ್ತಾನೆ. ಅಂದರೆ ಪಾಪು ಜೊತೆ ಪಾಪು ಮೇಲೆ ಇದ್ದರೆ ಅವನು ಮೇಲೆಗಡೆ ಓಡಾಡ್ತಾ ಇರ್ತಾನೆ, ಇಲ್ಲ ಪಾಪು ಕೆಳಗಡೆ ಹೋದರೆ ಕೆಳಗಡೆ ನೋಡ್ತಾ ಇರ್ತಾನೆ. ಸೊ ಇನ್ ಕೇಸ್ ಏನಾದರೂ ಮನೆಗೆ ಯಾರಾದರೂ ಹೊಸಬ್ರು ಬಂದರು ಅಂದರೆ ಪಾಪು ಮಾತಾಡ್ತಾ ಇದ್ರೆ ಅಂದರೆ ಏನಾದರೂ ಎತ್ಕೊಂಡು ಹೋಗಿ ಬಂದ್ಬಿಡೋಣ ಅಂತ ಅವ್ರ ಮೇಲೆ ಬೌ ಅಂತ ಬಗ್ಲೋಕೆ ಹೋಗೋದು ಜಾಸ್ತಿ. ಹಂಗಾದಾಗ ಒಂಥರ ಖುಷಿ ಆಗುತ್ತೆ, ಒಂಥರ ಸೆಕ್ಯೂರ್ ಫೀಲ್ ಕೊಡ್ತಾನಲ್ಲ ಅಂತ ಒಂಥರ ಖುಷಿ ಆಗುತ್ತೆ. ನೈಟ್ ಇವತ್ತು ಬಿಗ್ ಬಾಸ್ ನೋಡಿ ಈ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಹಾಗೆ ನಿಮಗೆ ಬಿಗ್ ಬಾಸಲ್ಲಿ ಯಾರು ಫೇವ್ರೇಟ್ ಕಂಟೆಸ್ಟೆಂಟ್ ಅಂತ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ. ನಾನಂತೂ ವೀಕ್ ಡೇಸಲ್ಲಿ ಮಿಸ್ ಮಾಡಿದ್ರು, ವೀಕೆಂಡಲ್ಲಿ ಮಾತ್ರ ಮಿಸ್ ಮಾಡೋದು. ಬಿಕಾಸ್ ನಮ್ಮ ಬಾಸ್ ಬರ್ತಾರೆ ಅಂತ ಹೇಳಿ ನೋಡ್ತೀನಿ. ಸೊ ಎಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.